ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಫಸ್ಟ್ PUC ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಭಾಗ ಬಿ ಯಲ್ಲಿ ಅಧ್ಯಾಯ 2 ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಭಾಗ ಬಿ ಯಲ್ಲಿ ಫಸ್ಟ್ ಚಾಪ್ಟರ್ ಏನಿದೆ ಅಧ್ಯಾಯ 1 ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕತೆ, ಈ ಚಾಪ್ಟ್ರಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸ್ನ ಹೇಳಿದ್ದೆ. ಓಕೆನಾ? ಸೊ ಇವತ್ತಿಂದು ಅಧ್ಯಾಯ 2. ನೆಕ್ಸ್ಟ್ ವಿಡಿಯೋ ವೆರಿ ಇಂಪಾರ್ಟೆಂಟು, ಉದಾರೀಕರಣ ಜಾಗತೀಕರಣ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಡಿಯೋನು ಕೂಡ ಮಿಸ್ ಮಾಡದೆ ನೀವು ವಾಚ್ ಮಾಡಬೇಕು. ಆ ವಿಡಿಯೋದಲ್ಲಿ ನಿಮಗೆ ಎಕ್ಸಾಮಿಗೆ ಬರುವಂತಹ 4 ಮಾರ್ಕ್ಸು 6 ಮಾರ್ಕ್ಸ್ ಕ್ವಶನ್ಸು ಆ ಚಾಪ್ಟ್ರಲ್ಲಿ ಜಾಸ್ತಿ ಬರೋದ್ರಿಂದ ಆ ಚಾಪ್ಟರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಆ ಚಾಪ್ಟರ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದರೆ ನೀವು ನಮ್ಮ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಅಫ್ಕೋರ್ಸ್ ಈ ಚಾಪ್ಟರು ಕೂಡ ತುಂಬ ಇಂಪಾರ್ಟೆಂಟು. ಯಾಕಂತ ಹೇಳಿದರೆ ಈ ಚಾಪ್ಟ್ರಲ್ಲಿ 6 ಮಾರ್ಕ್ಸಿನ ಕ್ವಶನ್ಸ್ ಇಲ್ಲ, ಓನ್ಲಿ 4 ಮಾರ್ಕ್ಸಿನ ಕ್ವಶನ್ಸು ಬರುತ್ತೆ. ಅಂದರೆ ಲಾಂಗ್ ಕ್ವಶನ್ಸಲ್ಲಿ ಹೇಳೋದಾದರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಇನ್ನು ಸರಿಯಾದ ಉತ್ತರ ಆಗಿರ್ಬೋದು, ಖಾಲಿ ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಮಾರ್ಕು ಎಲ್ಲದೂ ಕೂಡ ಇದ್ದೇ ಇರುತ್ತೆ. 4 ಮಾರ್ಕ್ಸಲ್ಲೂ ಕೂಡ ಲಾಸ್ಟ್ ಒಂದು ಕ್ವಶನ್ ಬಂದಿತ್ತು ನಿಮಗೆ, ಆ ಕ್ವಶನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಅಂದರೆ ಲಾಸ್ಟ್ ಇಯರ್ ನಿಮಗೆ ಬಂದಿರೋದು ಕೃಷಿ ಸಹಾಯಧನದ ಬಗ್ಗೆ ಟಿಪ್ಪಣಿ ಬರೀರಿ ಅಂತ 4 ಅಂಕದ ಪ್ರಶ್ನೆ ಕೇಳಿದ್ರಲ್ವಾ. ಸೊ ಅದೇ ರೀತಿ ಉಳಿದಿರೋದು ಯಾವುದು ಇಂಪಾರ್ಟೆಂಟ್ ಕ್ವಶನ್ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ಮಿಸ್ ಮಾಡದೆ ವಾಚ್ ಮಾಡಿ. ನಿಮ್ಮ ಎಕನಾಮಿಕ್ಸಿನ ಪ್ರತಿ ಚಾಪ್ಟ್ರಿಗೆ ಸಂಬಂಧಪಟ್ಟಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿತ್ ಆನ್ಸರ್. ಆ್ಯಂಡ್ ಕೆಲವು ಮಕ್ಕಳಿಗೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಪ್ರೇಟಾಗಿ 4 ಮಾರ್ಕ್ಸು, ಸಪ್ರೇಟಾಗಿ 2 ಮಾರ್ಕ್ಸು, ಸಪ್ರೇಟಾಗಿ 1 ಮಾರ್ಕು, ಸಪ್ರೇಟಾಗಿ 6 ಮಾರ್ಕ್ಸು ಬೇಕಾಗುತ್ತಲ್ಲ. ಸೊ ಅದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಚಾಪ್ಟರ್ ವೈಸು ಈಗ 100 ಔಟ್ ಆಫ್ 100 ಸ್ಕೋರ್ ಮಾಡೋರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಬಿಕಾಸ್ ಪ್ರತಿ ಚಾಪ್ಟ್ರಲ್ಲೂ ಕೂಡ ಯಾವ್ಯಾವ ಕ್ವಶನ್ಸ್ ಬರುತ್ತೆ, ಯಾವ್ಯಾವ ರೀತಿ ಬರುತ್ತೆ ಅನ್ನೋದು ಅನಲೈಸ್ ಮಾಡ್ಬೋದು. ಅದಕ್ಕಾಗಿ ಓಕೆನಾ? ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭಾಗ ಬಿ, ಭಾರತದ ಆರ್ಥಿಕತೆ, ಅಧ್ಯಾಯ 2 1950ರಿಂದ 1990ರವರೆಗೆ. ಓಕೆನಾ? ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ. ಈ ಚಾಪ್ಟ್ರಲ್ಲಿ 2 ಕ್ವಶನ್ ಬರೋ ಚಾನ್ಸ್ ಇದೆ. ಫಸ್ಟ್ ಒನ್, ಇವುಗಳಲ್ಲಿ ಯಾವುದು ಪಂಚವಾರ್ಷಿಕ ಯೋಜನೆಗಳ ಗುರಿ ಆಗಿರುವುದಿಲ್ಲ? ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾಡ್ಕೊಳ್ಬಾರ್ದು ಆನ್ಸರ್ ಮಾಡುವಾಗ. ಆಗಿರುವುದಿಲ್ಲ ಕೇಳಿದರೆ ಸೊ ಬೆಳವಣಿಗೆ, ಆಧುನೀಕರಣ, ಸ್ವಸಾಮರ್ಥ್ಯ, ಸ್ವಾವಲಂಬನೆ. ಆನ್ಸರು ಆಗಿರುವುದಿಲ್ಲ ಅಂತ ಕೇಳಿದರೆ ಸ್ವಸಾಮರ್ಥ್ಯ. ನೆಕ್ಸ್ಟು, ಹಸಿರು ಕ್ರಾಂತಿಯ ಮೊದಲ ಹಂತದ ಸಾಧನೆಯು ಸಾಧ್ಯವಾದದ್ದು ಯಾವಾಗ ಅನ್ನೋದಕ್ಕೆ 4 ಇಯರ್ ಕೊಟ್ಟಿದ್ದಾರೆ ನೋಡಿ. 1960ರಿಂದ 1970ರ ಮಧ್ಯದ ದಶಕ, 1950ರಿಂದ 1960ರ ದಶಕ, 1970ರಿಂದ 1980ರ ಮಧ್ಯದ ದಶಕ, 1970ರಿಂದ 1980ರ ದಶಕ. ಆನ್ಸರ್ ಯಾವುದು ಅಂತ ಹೇಳಿದ್ರೆ ಫಸ್ಟ್ ಒನ್ನು 1960ರಿಂದ 1970ರ ಮಧ್ಯದ ದಶಕದಲ್ಲಿ. ಓಕೆ. ನೆಕ್ಸ್ಟು, ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ನಿಮಗೆ ಸೆಕೆಂಡ್ ಮೈನ್ ಕ್ವಶನ್ಸ್ ಇರುತ್ತಲ್ಲ ಆ್ಯನ್ಯುವಲ್ ಪೇಪರಲ್ಲಿ. ಅದರಲ್ಲಿ ಈ ಚಾಪ್ಟರಿಂದ ಬರುವಂತಹ ಸಾಧ್ಯತೆಗಳಿರುವಂತಹ 3 ಕ್ವಶನ್ ಯಾವುದು ಅಂತ ಹೇಳಿದ್ರೆ, ಯೋಜನಾ ಆಯೋಗದ ಅಧ್ಯಕ್ಷರು ಯಾರು ಅಂತೇಳಿ ಡ್ಯಾಶ್ ಕೇಳ್ತಾರೆ. ಯೋಜನಾ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿ. ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳಿಗಿಂತ ಹೆಚ್ಚಾಗಿ ಡ್ಯಾಶನ್ನು ಬಳಸುತ್ತವೆ, ಶ್ರಮಶಕ್ತಿಯನ್ನು ಬಳಸುತ್ತವೆ. ಪ್ರಾದೇಶಿಕ ಸಮಾನತೆಯು ಡ್ಯಾಶ್ ಮುಖ್ಯ ಉದ್ದೇಶವಾಗಿತ್ತು, 1956ರ ಕೈಗಾರಿಕಾ ನೀತಿ ಮುಖ್ಯ ಉದ್ದೇಶವಾಗಿತ್ತು. ನೆಕ್ಸ್ಟು, ಹೊಂದಿಸಿ ಬರೀರಿ. ಇಲ್ಲೇ ಪಾಸ್ ಮಾಡಿಕೊಂಡು ನೀಟಾಗಿ ಬರ್ಕೊಳ್ಬೇಕು. ಕ್ವಶನ್ ಇದೆ, ಕೆಳಗಡೆ ಆನ್ಸರ್ನ ಮಾಡಿದ್ದೀನಿ. ಏನು ಕೊಟ್ಟಿದ್ದಾರೆ ಹೊಂದಿಸಿ ಬರೀರಲ್ಲಿ? ಪ್ರಧಾನಮಂತ್ರಿ ಕೋಟಾ, ಭೂ ಸುಧಾರಣೆ, HYV ಬೀಜಗಳು, ಸಹಾಯಧನ. ಹೆಚ್ಚದು ಓಕೆನಾ? HYV ಬೀಜಗಳು, ಸಹಾಯಧನ. ಈ ಕಡೆ ಅಧಿಕ ಪ್ರಮಾಣದ ಉತ್ಪನ್ನ ನೀಡುವ ಬೀಜಗಳು, ಯೋಜನಾ ಆಯೋಗದ ಅಧ್ಯಕ್ಷರು. ಸರಕುಗಳನ್ನು ಆಮದು ಮಾಡಿಕೊಳ್ಳುವ ಪ್ರಮಾಣ, ಉತ್ಪಾದನಾ ಚಟುವಟಿಕೆಗಳಿಗಾಗಿ ಸರ್ಕಾರ ನೀಡುವ ಹಣಕಾಸಿನ ಸಹಾಯ, ಉತ್ಪಾದಕತೆ ಹೆಚ್ಚಿಸಲು ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸುವುದು. ಪ್ರಧಾನಮಂತ್ರಿ ಅಂತ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಆಪ್ಷನ್ ಬಿ, ಯೋಜನಾ ಆಯೋಗದ ಅಧ್ಯಕ್ಷರು ಎರಡನೇದು. ನೆಕ್ಸ್ಟು, ಕೋಟಾ ಅಂತ ಹೇಳಿದರೆ ಏನು? ಸರಕುಗಳನ್ನು ಆಮದು ಮಾಡಿಕೊಳ್ಳುವ ಪ್ರಮಾಣ. ನೆಕ್ಸ್ಟು, ಭೂ ಸುಧಾರಣೆ ಅಂತ ಹೇಳಿದರೆ ಉತ್ಪಾದಕತೆ ಹೆಚ್ಚಿಸಲು ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸುವುದು. ನೆಕ್ಸ್ಟು, HYV ಬೀಜಗಳು ಅಂತ ಹೇಳಿದರೆ ಅಧಿಕ ಪ್ರಮಾಣದ ಉತ್ಪನ್ನ ನೀಡುವ ಬೀಜಗಳು. ನೆಕ್ಸ್ಟು, ಸಹಾಯಧನ ಅಂತ ಹೇಳಿದರೆ ಉತ್ಪಾದನಾ ಚಟುವಟಿಕೆಗಳಿಗಾಗಿ ಸರ್ಕಾರ ನೀಡುವ ಹಣಕಾಸಿನ ಸಹಾಯ. ಓಕೆನಾ? ನೆಕ್ಸ್ಟ್ ಒನ್, ಈ ಚಾಪ್ಟ್ರಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆಗಳು, 1 ಮಾರ್ಕ್ ಕ್ವಶನ್ಸ್ ಯಾವ್ದ್ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಆನ್ಸರ್ ಬರ್ದಿಲ್ಲ, ನಾನು ಹೇಳ್ತೀನಿ, ಬರ್ಕೊಳ್ಳಿ. ಯೋಜನೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳ್ತಾರೆ. ಅವಾಗ ನೀವೇನು ಬರಿಬೇಕು? ಒಂದು ದೇಶ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯ ದೃಷ್ಟಿಯಿಂದ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಬಳಸಿಕೊಂಡು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಇರುವ ವ್ಯವಸ್ಥೆಯನ್ನು ಯೋಜನೆ ಎನ್ನುತ್ತೇವೆ. ನೆಕ್ಸ್ಟು, ಭೂ ಸುಧಾರಣೆ ಎಂಬುದನ್ನು ಏನೆಂದು ಅರ್ಥೈಸುವಿರಿ ಅಂತ ಕೇಳಿದ್ದಾರೆ. ಸಾಗುವಳಿದಾರರಿಗೆ ಭೂ ಮಾಲೀಕತ್ವ ನೀಡುವಿಕೆ, ಹಿಡುವಳಿಗಳ ಭದ್ರತೆ ಒದಗಿಸುವಿಕೆ,
ಗೇಣಿಯನ್ನು ನಿಗದಿಪಡಿಸುವಿಕೆ ಮುಂತಾದವುಗಳಲ್ಲಿನ ಸಾಂಸ್ಥಿಕ ಸುಧಾರಣೆಗಳನ್ನು ಭೂ ಸುಧಾರಣೆ ಎಂದು ಕರೆಯುತ್ತೇವೆ. ಆಯಿತಾ, ಸ್ವಲ್ಪ ಜಾಸ್ತಿ ಆನ್ಸರ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೇನಾದರೂ 2 ಅಂಕಕ್ಕೆ ಬಂದರೂ ಕೂಡ ನಿಮಗೆ ಹೆಲ್ಪ್ಫುಲ್ ಆಗಲಿ ಅನ್ನೋ ಅರ್ಥದಲ್ಲೇ ನಾನು ಆನ್ಸರ್ ಹೇಳೋದು. ನೆಕ್ಸ್ಟು, ಮಾರುಕಟ್ಟೆ ಮಿಗುತೆ ಎಂದರೇನು ಅಂತ ಕೇಳಿದರೆ, ಅನುಭೋಗದ ನಂತರ ಕೃಷಿ ಉತ್ಪನ್ನದ ಒಂದು ಭಾಗವನ್ನು ರೈತರು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರೆ ಅದನ್ನು ಮಾರಾಟ ಮಾಡಲ್ಪಟ್ಟ ಅಧಿಕ್ಯ ಎನ್ನುತ್ತೇವೆ. ಅಂದರೆ ಮಾರುಕಟ್ಟೆ ಮಿಗುತೆ, ಅಧಿಕ್ಯ, ಮಾರುಕಟ್ಟೆ ಮಿಗುತೆ ಎಂದು ಕರೆಯುತ್ತೇವೆ. ನೆಕ್ಸ್ಟು, ಭೂ ಹಿಡುವಳಿಯ ಗರಿಷ್ಠ ಮಿತಿ ಎಂದರೇನು? ಭೂ ಹಿಡುವಳಿಯ ಗರಿಷ್ಠ ಮಿತಿ ಎಂದರೇನು ಅಂದರೆ, ಒಂದು ಕುಟುಂಬ ಕಾನೂನಿನ ಅನ್ವಯ ಹೊಂದಲು ಸಾಧ್ಯವಿರುವ ಗರಿಷ್ಠ ಭೂಮಿಯನ್ನು ಭೂ ಹಿಡುವಳಿಗಳ ಗರಿಷ್ಠ ಮಿತಿ ಎನ್ನುತ್ತೇವೆ. ಇನ್ನೊಂದು ಸಲ ಹೇಳ್ತೀನಿ, ಕರೆಕ್ಟಾಗಿ ಬರ್ಕೊಳ್ಳಿ. ಒಂದು ಕುಟುಂಬ ಕಾನೂನನ್ವಯ ಹೊಂದಲು ಸಾಧ್ಯವಿರುವ ಗರಿಷ್ಠ ಭೂಮಿಯನ್ನು ಭೂ ಹಿಡುವಳಿಗಳ ಗರಿಷ್ಠ ಮಿತಿ ಎನ್ನುತ್ತೇವೆ. ಆಯಿತಾ? ನೆಕ್ಸ್ಟು, ಯಾವುದಾದರೂ ಒಂದು ಸಾರ್ವಜನಿಕ ವಲಯದ ಕೈಗಾರಿಕೆಯನ್ನು ತಿಳಿಸಿ ಅಂತಿದೆ. ಯಾವುದಾದ್ರು ಒಂದು ಬರೆದ್ರೆ ಸಾಕು. ನೀವು ಒಂದು ಕೆಲಸ ಮಾಡಿ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬರೀರಿ. ಓಕೆನಾ? ನೆಕ್ಸ್ಟು, ಒಟ್ಟು ದೇಶೀಯ ಉತ್ಪನ್ನದ ಅರ್ಥ ತಿಳಿಸಿ. ಆನ್ಸರು, ಉತ್ತರ ಏನು ಬರಿಬೇಕು? ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಮೌಲ್ಯಗಳನ್ನು ಒಟ್ಟು ದೇಶೀಯ ಉತ್ಪನ್ನ ಎನ್ನುತ್ತೇವೆ. ಇನ್ನೊಂದು ಸಲ ಹೇಳ, ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಮೌಲ್ಯಗಳನ್ನು ಒಟ್ಟು ದೇಶೀಯ ಉತ್ಪನ್ನ ಎಂದು ಕರೆಯುತ್ತೇವೆ. ನೆಕ್ಸ್ಟು, 2 ಅಂಕದ ಪ್ರಶ್ನೆಗಳು. ಪಂಚವಾರ್ಷಿಕ ಯೋಜನೆಯ ಗುರಿಗಳು ಯಾವುವು ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿದೆ, ಆರ್ಥಿಕ ಬೆಳವಣಿಗೆ, ಆಧುನೀಕರಣ, ಸ್ವಾವಲಂಬನೆ, ಸಮಾನತೆ. ಇದು ನಿಮಗಿಲ್ಲೇ ಬಂದಿತ್ತು ಕ್ವಶನ್ ಅಲ್ವಾ? ಇವುಗಳಲ್ಲಿ ಯಾವುದು ಪಂಚವಾರ್ಷಿಕ? ಬುದ್ಧಿವಂತರಿಗೆ ಗೊತ್ತಾಗ್ಬಿಡುತ್ತೆ. ಇಲ್ಲೇ ಇದೆ 3: ಬೆಳವಣಿಗೆ, ಆಧುನೀಕರಣ, ಸ್ವಾವಲಂಬನೆ ಇಲ್ಲೇ ಇದೆ. ಹೌದಾ? ಸಮಾನತೆ ಬದಲು ಸ್ವಸಾಮರ್ಥ್ಯ ಕೊಟ್ಟಿದ್ರು, ಇದಕ್ಕಾಯಿತು. ಇಲ್ಲಿ ಸಮಾನತೆ ಒಂದು ಆ್ಯಡ್ ಮಾಡಿದ್ರೆ ಆಯಿತು. ನೋಡಿದ್ರೆ ಕ್ವಶನಲ್ಲೇ ಹೇಗೆ ಆನ್ಸರ್ ಸಿಗುತ್ತೆ ನಿಮಗೆ ಅಂತ. ನೆಕ್ಸ್ಟು, ಸಣ್ಣ ಪ್ರಮಾಣದ ಕೈಗಾರಿಕೆಗಳ 2 ಪ್ರಯೋಜನಗಳನ್ನು ಬರೀರಿ ಅಂತಿದೆ. ಫಸ್ಟ್ ಏನು ಬರಿಬಹುದು? ಸಣ್ಣ ಕೈಗಾರಿಕೆಗಳು ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತದೆ ಒಂದು. ಇನ್ನೊಂದು, ಸಣ್ಣ ಕೈಗಾರಿಕೆಗಳು ಆರ್ಥಿಕ ಅಸಮಾನತೆ ಏನಿದೆಯಲ್ಲ, ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸುತ್ತದೆ. ಆಯಿತಾ? ನೆಕ್ಸ್ಟು, ಕೈಗಾರಿಕಾ ವಲಯವನ್ನು ಸುಧಾರಿಸಲು ಸರ್ಕಾರವು ಏಕೆ ಮಹತ್ವದ ಪಾತ್ರ ವಹಿಸಿತು ಅಂತ ಇದೆ. ಅದಕ್ಕೆ ನೀವು ಅಲ್ಲಿ 2 ಮಾರ್ಕ್ಸಿಗೆ ಆಗಿರೋದ್ರಿಂದ 2 ಬರೆದ್ರೆ ಸಾಕು. ನಾನು ಹೇಳ್ತೀನಿ, ನಿಮಗೆ ಯಾವ ಪಾಯಿಂಟ್ ಬೇಕೋ ಅದು ಬರೀರಿ. ಫಸ್ಟ್ ಒನ್ನು, ದೇಶದ ಆರ್ಥಿಕ ಬೆಳವಣಿಗೆಯ ಸಾಧನೆ, ದೇಶದಲ್ಲಿ ಉದ್ಯೋಗಾವಕಾಶಗಳ ಸೃಷ್ಟಿ, ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುವುದು, ಸಣ್ಣ ಕೈಗಾರಿಕೆಗಳಿಗೆ ಮಹತ್ವ ನೀಡುವ ದೃಷ್ಟಿಯಿಂದ ಸರ್ಕಾರವು ಕೈಗಾರಿಕಾ ವಲಯದಲ್ಲಿ ಸುಧಾರಣೆಯನ್ನು ಜಾರಿಗೆ ತಂದಿತು. ಆಯಿತಾ? ನೆಕ್ಸ್ಟು, ಸುಂಕ ಮತ್ತು ಕೋಟಗಳ ಅರ್ಥ. ಇದಕ್ಕೊಂದು ಮಾರ್ಕು, ಇದಕ್ಕೊಂದು ಮಾರ್ಕು ಇರುತ್ತೆ. ಸುಂಕ ಅಂತ ಹೇಳಿದ್ರೇನು? ದೇಶವು ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಿಸಲು ಆಮದು ಮಾಡಿಕೊಂಡ ವಸ್ತುಗಳ ಮೇಲೆ ವಿಧಿಸುವ ತೆರಿಗೆ ಸುಂಕ ಅನ್ನೋದು. ಕೋಟ ಅಂತ ಹೇಳಿದರೆ ವಿದೇಶದಿಂದ ಆಮದು ಮಾಡ್ಕೊಳ್ತೀವಲ್ಲ, ವಿದೇಶದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಪ್ರಮಾಣವನ್ನು ನಿಗದಿಪಡಿಸುವಂತಹ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ? ಕೋಟ ಎನ್ನುತ್ತೇವೆ. ಓಕೆ. ನೆಕ್ಸ್ಟು, ಇದರಲ್ಲಿ 6 ಮಾರ್ಕ್ಸ್ ಬರಲ್ಲ ಅಂತ ಹೇಳಿದ್ದೆ. 4 ಅಂಕದ ಪ್ರಶ್ನೆಗಳು, 4 ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ. ಇದಕ್ಕೆ ನಿಮಗೆ ಗೊತ್ತಿದೆಯಲ್ಲ ಎಷ್ಟು ಆನ್ಸರ್ ಮಾಡಬೇಕು ಅಂತ, ಅಷ್ಟು ಆನ್ಸರ್ ಮಾಡಬೇಕು ಮಕ್ಕಳೇ. ಭಾರತದಲ್ಲಿ ಭೂ ಸುಧಾರಣೆಯನ್ನು ಕುರಿತು ಒಂದು ಲಘು ಟಿಪ್ಪಣಿ ಬರೆಯಿರಿ. ಹಸಿರು ಕ್ರಾಂತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಕೃಷಿ ಸಹಾಯಧನದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಪಂಚವಾರ್ಷಿಕ ಯೋಜನೆಯ ಗುರಿಗಳನ್ನು ವಿವರಿಸಿ. ಸೊ ಇದಿಷ್ಟು ಕೂಡ ಈ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸು. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಲ್ ದ ಬೆಸ್ಟ್ ಮಕ್ಕಳೇ. ಥ್ಯಾಂಕ್ ಯು.